ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಎಲ್ಲರೂ ಇರ್ತಕ್ಕಂಥದ್ದು ಕೀ ಆನ್ಸರ್ಸ್ಗಳನ್ನ ನೋಡಿರ್ತೀರಾ. ಎಷ್ಟು ನಿಮ್ಮ ರಾ ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ ಅಂತೇಳಿ. ಅದ್ರ ಜೊತೆಗೆ ಈಗ ಎಲ್ಲರಿಗೂ ಕೂಡ ವೇಟ್ ಮಾಡ್ತಾ ಇದ್ದೀರಾ, ಯಾವಾಗ ನಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ರಿಸಲ್ಟ್ ಇರುವಂಥದ್ದು ಬರುತ್ತೆ ಅಂತೇಳಿ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈಗಾಗಲೇ ಎಕ್ಸಾಮ್ ಮುಗಿದು 50 ಡೇಸ್ಗಳಾಗಿವೆ. ಹಾಗಾದರೆ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅನ್ನೋದನ್ನು ಎಲ್ಲರೂ ಇರ್ತಕ್ಕಂಥದ್ದು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಇದು ಒಂದು ನಿಮಗೆ ಗುಡ್ ನ್ಯೂಸ್ ಆಗಬಹುದು. ಈ ಒಂದು 2 ದಿನಗಳಲ್ಲಿ 2ರಿಂದ 3 ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬರುವಂತಹ ಚಾನ್ಸಸ್ ಇದೆ. ಹಾಗಾದರೆ ಆ 2ರಿಂದ 3 ದಿನಗಳು ಯಾವ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. SSC GD 2025 ಎಕ್ಸಾಮಕ್ಕೆ ಯಾರು ತಯಾರನ್ನು ನಡೆಸ್ತಾ ಇದ್ದೀರಾ ಅಂತಂದರೆ, ಇದರ ಒಂದು ಅಪ್ಲಿಕೇಶನ್ ಇರುವಂಥದ್ದು ಆಗಸ್ಟ್ದಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. 2024 ಆಗಸ್ಟ್ದಿಂದ ಅಪ್ಲಿಕೇಶನ್ಸ್ಗಳು ಇರ್ತಕ್ಕಂಥದ್ದು ಪ್ರಾರಂಭವಾಗ್ತಾ ಇದ್ದಾವೆ. ಎಕ್ಸಾಮ್ ಇರ್ತಕ್ಕಂಥದ್ದು ಬಹುಶಃ ಡಿಸೆಂಬರ್ ಇಲ್ಲ ಅಂತಂದರೆ ಜನವರಿ 2025ಕ್ಕೆ ನಿಮ್ಮ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಇದು ಹೊಸ ನೇಮಕಾತಿಯ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದರಲ್ಲಿಯೂ ಕೂಡ ವೇಕೆನ್ಸಿಗಳು ಪೋಸ್ಟ್ಗಳು ಇರ್ತಕ್ಕಂಥದ್ದು ಮಿನಿಮಮ್ ಇರ್ತಕ್ಕಂಥದ್ದು 25,000 ಕ್ಕಿಂತ ಮೇಲಿನೇ ಇರ್ತವೆ. ನೀವು ನಿಮ್ಮ ತಯಾರನ್ನು ಈಗ ನಡೆಸ್ಬೋದು. ಹಾಗಾದರೆ ಯಾರು ಈ ಒಂದು ಎಕ್ಸಾಮ್ಗೆ ತಯಾರನ್ನು ನಡೆಸಬಹುದು? ನೋಡ್ರಿ, ಈ ಸಲ ನೀವು SSC GD 2024 ಎಕ್ಸಾಮ್ ಬರೆದು ಬಂದೇರಿ. ಆಮೇಲೆ ಕೀ ಆನ್ಸರ್ಸ್ಗಳನ್ನು ಕೂಡ ನೋಡೇರಿ. ರಾ ಮಾರ್ಕ್ಸ್ ಇರ್ತಕ್ಕಂಥದ್ದು ನಿಮ್ಮದು 55ಕ್ಕಿಂತ ಕೆಳಗೆ ಬರ್ತಾ ಇತ್ತು ಅಂತಂದರೆ ನೀವು ಇರ್ತಕ್ಕಂಥದ್ದು ಈ ಎಕ್ಸಾಮ್ಗೆ ತಯಾರನ್ನು ನಡೆಸ್ಬೋದು. ಅದರ ಜೊತೆಗೆ ಇನ್ನೊಂದು ವಿಶೇಷ ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ದು 60+ ಆಗಿದೆ, 70+ ಆಗಿದೆ, 80+ ಆಗಿದೆ, 90+ ಆಗಿದೆ, ಇದಕ್ಕಿಂತಲೂ ಹೆಚ್ಚು ಮಾರ್ಕ್ಸ್ಗಳನ್ನು ಯಾರು ತೊಗೊಂಡಿರಿ ಅವರು ಕೂಡ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಕಂಟಿನ್ಯೂ ಇರ್ತಕ್ಕಂಥದ್ದು ಇಟ್ಕೊಳ್ರಿ. ಯಾಕಂತಂದರೆ ಯಾವಾಗಿನವರೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇರ್ತಕ್ಕಂಥದ್ದು ನಿಮ್ಮ ಕೈಗೆ ಸಿಗೋದಿಲ್ಲ, ಅಲ್ಲಿವರೆಗೆ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಮುಂದುವರಿತಾನೆ ಹೋಗಬೇಕಾಗುತ್ತೆ. ಯಾಕಂತಂದರೆ ಇನ್ನೂ ನೀವು ಇಷ್ಟು 90+ ಇರ್ತಕ್ಕಂಥದ್ದು ಮಾರ್ಕ್ಸ್ ತೊಗೊಂಡಿದ್ರಿ, ನಿಮಗೆ ಫಿಸಿಕಲ್ ಬರುತ್ತೆ, ಈ ಸಲ ನನ್ನ ಜಾಬ್ ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ನೀವು ತಪ್ಪು ಕಲ್ಪನೆಯಲ್ಲಿ ಇರ್ತೀರಾ. ಯಾಕಂತಂದರೆ ಇನ್ನೂ ನಿಮ್ಮದು ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ ಇರ್ತೈತಿ. ಫಿಸಿಕಲ್ದಲ್ಲಿ 5 ಕಿಲೋಮೀಟರ್ ಬಾಯ್ಸ್ ರನ್ನಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಹುಡುಗಿಯರು 1.6 ಕಿಲೋಮೀಟರ್ವರೆಗೆ ರನ್ನಿಂಗ್ ಮಾಡಬೇಕಾಗುತ್ತೆ. ಇದನ್ನು ಕ್ವಾಲಿಫೈ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆಡಿಕಲ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಮೆಡಿಕಲ್ದಲ್ಲಿಯೂ ಕೂಡ ಭಾಳಷ್ಟು ಚೆಕಪ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದರಲ್ಲಿ ಕೂಡ ಭಾಳಷ್ಟು ಜನರು ಫೇಲ್ ಆಗ್ತಾರೆ. ಇದಾದಮೇಲೆ ಫೈನಲ್ ಇರ್ತಕ್ಕಂಥದ್ದು ನಿಮ್ಮದು ಮೆರಿಟ್ ಲಿಸ್ಟ್ ಇರ್ತಕ್ಕಂಥದ್ದು ಬಿಡ್ತಾರೆ. ಈ ಫೈನಲ್ ಮೆರಿಟ್ ಲಿಸ್ಟ್ದಲ್ಲಿ ನಿಮ್ಮ ಹೆಸರು ಬಂತು ಅಂತಂದರೆ ಅವಾಗ ನಿಮ್ಮ ಜಾಬ್ ಇರ್ತಕ್ಕಂಥದ್ದು ಕನ್ಫರ್ಮ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಯಾರೇ ಇರಲಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಇಟ್ಕೊಳ್ರಿ ಅಂಥೇಳಿ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆಯನ್ನು ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ಏನು ಅಂತಂದರೆ, SSC GD 2024ರಲ್ಲಿ ಏನು ಎಕ್ಸಾಮಿಗೆ ಮುಂದೆ ಆಗಿದೆ ಹಿಂದೆ, ಅದರ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ನಾನು ಇಲ್ಲಿ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. SSC GD 2024 ಕೀ ಆನ್ಸರ್ಸ್ಗಳು ಈಗಾಗಲೇ ನಿಮಗೆ ಭೇಟಿಯಾಗಿದೆ. ಎಕ್ಸಾಮ್ ಇರ್ತಕ್ಕಂಥದ್ದು ಮುಗ್ದಿರುವಂಥದ್ದು, ಎಕ್ಸಾಮ್ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 7/3/2024 ಇತ್ತು, ಹೌದಾ? 7/3/2024ಕ್ಕೆ ಲಾಸ್ಟ್ ಎಕ್ಸಾಮ್ ಇರ್ತಕ್ಕಂಥದ್ದು ನಿಮ್ಮದು ಮುಗಿದಿದೆ. ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಇರ್ತಕ್ಕಂಥದ್ದು ಮಾಡಿದ್ವಿ ಅಂತಂದರೆ ನಿಮ್ಮ ಒಂದು 50 ಡೇಸ್ ಇರ್ತಕ್ಕಂಥದ್ದು ಇವತ್ತಿಗೆ ಮುಗಿತಾ ಇದ್ದಾವೆ. ಇವತ್ತು ಡೇಟ್ ಇರ್ತಕ್ಕಂಥದ್ದು 27/4/2024 ಇದೆ. ಇಲ್ಲಿಗೆ 50 ದಿನಗಳು ಮುಗಿದಿವೆ. ಲಾಸ್ಟ್ ಇಯರ್ ನಾವು ನೋಡಿದ್ವಿ ಅಂತಂದರೆ 23ರಿಂದ 24ನೇ ದಿನಕ್ಕೆ ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಮಾಡಿದರು. ಈಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಅಂತಂದರೆ ಯಾವಾಗ ನಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಬರ್ಬೋದು ಅಂತ SSC GDದು. ನಾಳೆ ಇರ್ತಕ್ಕಂಥದ್ದು 28ನೇ ತಾರೀಕು ಸಂಡೇ ಇದೆ. ಆಮೇಲೆ ಇಲ್ಲಂತೂ ಬರೋದು ಬಹಳ ಕಡಿಮೆ ಚಾನ್ಸ್ ಇದೆ. ಆಮೇಲೆ ನೆಕ್ಸ್ಟ್ 29/4/2024, ಇಲ್ಲ ಅಂತಂದರೆ 30/4/2024, ಇಲ್ಲ ಅಂತಂದರೆ ಇದನ್ನು ಬಿಟ್ವಿ ಅಂತಂದರೆ 1/5/2024. ಈ 3 ಡೇಟ್ಸ್ಗಳಲ್ಲಿ ನಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು SSC GDದು ಅನೌನ್ಸ್ ಮಾಡ್ತಾರೆ. ಇದು ನಿಮಗೆ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು ಕೊಡಬಹುದು ಈ ಒಂದು ಡೇಟ್ಸ್ಗಳಲ್ಲಿ. ರಿಸಲ್ಟ್ ಬಂದ ತಕ್ಷಣವೇ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡ್ತೇವೆ.
ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿದೆ. ಸೊ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಿಟ್ ವಿತ್ ಮಾಸ್ ಅಂತ ಹೇಳಿದೆ. ಸೊ ಈ 3 ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕನ್ಫರ್ಮ್ ಇಲ್ಲ. ಇದನ್ನು ಬಿಟ್ಟಿವಿ ಅಂತಂದ್ರೆ ಈಗಲೇ ಹೇಳ್ತೇನೆ ನಾನು ನಿಮಗೆ, 29, 30 ಮತ್ತು 1ನೇ ತಾರೀಕು ಬರಲಿಲ್ಲ ಅಂತಂದರೆ ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಮೇ ತಿಂಗಳ ಸೆಕೆಂಡ್ ವೀಕ್ದೊಳಗನೆ ಬರ್ತೈತಿ. ನಿಮ್ಮ ರಿಸಲ್ಟ್ ಇರ್ತಕ್ಕಂಥದ್ದು ಮೇ ತಿಂಗಳ ಸೆಕೆಂಡ್ ವೀಕ್ದಲ್ಲಿನೇ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ವೇಟ್ ಮಾಡಿರಿ. ಸೊ ರಿಸಲ್ಟ್ ಇರ್ತಕ್ಕಂಥದ್ದು ಬಹಳ ಬೇಗನೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ, ನಿಮ್ಮ ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅಂತೇಳಿ. ಇಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು, ನಮ್ಮ ರಾ ಮಾರ್ಕ್ಸ್ ಇರ್ತಕ್ಕಂಥದ್ದು ಇಷ್ಟು ಬಂದಿವೆ, ಆಮೇಲೆ ನಾರ್ಮಲೈಸೇಷನ್ ಇರ್ತಕ್ಕಂಥದ್ದು ಇಷ್ಟು ಮಾರ್ಕ್ಸ್ ಬೇರೆ ಬೇರೆ ಆ್ಯಪ್ದೊಳಗೆ ನೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ರಾ ಮಾರ್ಕ್ಸ್ ಎಷ್ಟಿದೆ, ಆಮೇಲೆ ನಾರ್ಮಲೈಸೇಷನ್ ಎಷ್ಟಿದೆ, ಇವು ಎಲ್ಲವೂ ಕೂಡಿಸಿನೇ ಟೋಟಲ್ ಮಾರ್ಕ್ಸ್ಗಳನ್ನ ಇಲ್ಲಿ ಮಾಡಿ ನಿಮ್ಮ ಫಿಸಿಕಲ್ದ ಲಿಸ್ಟ್ ಇರ್ತಕ್ಕಂಥದ್ದು ಬರ್ತಾ ಇದೆ. ಇವು ಎರಡುಗಳನ್ನ ಕೂಡಿಸಿ ಸ್ಕೋರ್ ಕಾರ್ಡ್ ಇರ್ತಕ್ಕಂಥದ್ದು ಕೂಡ ಬಿಡ್ತಾರೆ. ಸ್ಕೋರ್ ಕಾರ್ಡ್ ಯಾವಾಗ ನೋಡಬಹುದು ನೀವು, ಫಿಸಿಕಲ್ ಲಿಸ್ಟ್ ಬಿಟ್ಟ ಮೇಲೆ. ಫಿಸಿಕಲ್ ಲಿಸ್ಟ್ ಬಿಡ್ತಾರೆ, ಇದಾದಮೇಲೆ 5 ಡೇಸ್ ಆದಮೇಲೆ ನಿಮ್ಮ ಸ್ಕೋರ್ ಕಾರ್ಡನ್ನು ನೀವು ನೋಡ್ಕೋಬಹುದು, ನಿಮಗೆ ಎಷ್ಟು ಅಂಕಗಳು ಬಂದಿವೆ. ರಾ ಮಾರ್ಕ್ಸ್ ಈಗಾಗಲೇ ನಿಮಗೆ ಗೊತ್ತಾಗಿವೆ, ನಾರ್ಮಲೈಸೇಷನ್ದಲ್ಲಿ ಎಷ್ಟು ಮಾರ್ಕ್ಸ್ಗಳು ಸಿಕ್ಕಿವ ಅಂತೇಳಿ ನೀವು ಸ್ಕೋರ್ ಕಾರ್ಡ್ದಲ್ಲಿ ನೋಡ್ಬೋದು. ಇನ್ನು ಕೆಲವೊಬ್ರು ಕೇಳ್ತಾ ಇದ್ರು, NCCಯ ನಮ್ಮ ಸರ್ಟಿಫಿಕೇಟ್ಗಳು ಇದಾವೆ ABC ಅಂತೇಳಿ. ಸೊ ಅವುಗಳ ಮಾರ್ಕ್ಸ್ ಯಾವಾಗ ಆ್ಯಡ್ ಆಗ್ತವೆ? ಸೊ ಇದು ಫೈನಲ್ಗೆ ಆ್ಯಡ್ ಆಗುತ್ತೆ. ಇದು ಫೈನಲ್ಗೆ ಏನಪ್ಪ ಅಂತಂದ್ರೆ ನಿಮಗೆ ಆ್ಯಡ್ ಮಾಡಿ ಫೈನಲ್ ಲಿಸ್ಟ್ ಏನು ಬಿಡ್ತಾರೆ ಅವಾಗ ಆ್ಯಡ್ ಮಾಡಿ ಬಿಡ್ತಾರೆ. ಸೊ ಅವಾಗ ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಹೆಚ್ಚಾಗುತ್ತೆ, NCC ಸರ್ಟಿಫಿಕೇಟ್ ಇರ್ತಕ್ಕಂಥವ್ರು. ಈಗ NCCಯ ಮಾರ್ಕ್ಸ್ಗಳು ಇದರಲ್ಲಿ ಆ್ಯಡ್ ಮಾಡಿ ಕೂಡಿಸಿ ಬಿಡೋದಿಲ್ಲ. ಸೊ ಹಾಗಾಗಿ ಈಗ ನಿಮಗೆ ಕೂಡಿಸಿ ಬಿಡುವಂಥ ಮಾರ್ಕ್ಸ್ಗಳು ಓನ್ಲಿ ರಾ ಮಾರ್ಕ್ಸ್, ಅಂದರೆ ನೀವು ಏನು ಎಕ್ಸಾಮ್ದಲ್ಲಿ ತೊಗೊಂಡಿರಿ ಯಾವ ಮಾರ್ಕ್ಸ್ಗಳು, ಆಮೇಲೆ ನಾರ್ಮಲೈಸೇಷನ್ದಲ್ಲಿ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಮಾರ್ಕ್ಸ್ಗಳು ಕೂಡಿಸಿ ನಿಮಗೆ ಬಿಡ್ತಾರೆ. ಓಕೆ, ಸೊ ಇದಿಷ್ಟು 3 ಡೇಟ್ಸ್ಗಳನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ, 29, 30 ಮತ್ತು 1ನೇ ತಾರೀಕು. ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಒಂದು ಸ್ವಲ್ಪ ವೇಟ್ ಮಾಡಿರಿ. ಆಮೇಲೆ ಈಗ ನಾವು ಎಕ್ಸಾಮ್ ಮುಗಿದ ಒಂದು ದಿನದಿಂದ ಹಿಡಿದ್ವಿ ಅಂತಂದರೆ ಇಲ್ಲಿಗೆ ನಾವು ಇವತ್ತಿಗೆ 50 ದಿನಗಳಾಗಿವೆ. ಸೊ ಇದು 51ನೇ ದಿನ, 52, 53, 54 ದಿನಗಳವರೆಗೆ ವೇಟ್ ಮಾಡೋಣ. ಇದನ್ನು ಬಿಟ್ಟಿವಿ ಅಂತಂದರೆ ಆಮೇಲೆ ಭಾಳ ಲೇಟ್ ಆಗುತ್ತೆ, ಮೇ 2ನೇ ವೀಕ್ದಲ್ಲಿ ಬರ್ಬೋದು. ಸೊ ಇದಕ್ಕೆ ಕಾರಣ ಕೂಡ ಆಗಬಹುದು, ಈ ಡೇಟ್ಗೆ ರಿಸಲ್ಟ್ ಬರಲಿಲ್ಲ ಅಂದರೆ ಕಾರಣ ಒಂದೇ ಒಂದು, ಏನು ಅಂತಂದರೆ ಇಲೆಕ್ಷನ್ದಿಂದ ಭಾಳಷ್ಟು ಜನ ಇರ್ತಕ್ಕಂಥದ್ದು ಬ್ಯುಸಿ ಇರ್ತಕ್ಕಂಥದ್ದು ಆಗಿರೋದರಿಂದ ಸೊ ನಿಮ್ಮ ಫಿಸಿಕಲ್ ಮಾಡಿಸ್ಲಿಕ್ಕೆ ಅವೈಲೇಬಲ್ ಇರೋದಿಲ್ಲ SSCದವರು. ಸೊ ಹಾಗಾಗಿ ಎಲೆಕ್ಷನ್ನೇ ಕಾರಣ ಒಂದು, ಮೇ ತಿಂಗಳಲ್ಲಿ ಬಿಡಲಿಕ್ಕೆ ಕಾರಣ. ಸೊ ಮೇ ತಿಂಗಳ 2ನೇ ವಾರದಲ್ಲಿ ನಿಮ್ಮ ರಿಸಲ್ಟ್ ಬಂತು ಅಂತಂದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಜೂನ್ 2ನೇ ವೀಕ್ದಿಂದ, ಜೂನ್ 2nd ವೀಕ್ದಿಂದ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತವೆ. ಯಾಕಂತಂದರೆ ಫಸ್ಟ್ ವೀಕ್ದಲ್ಲಿ ಇಲೆಕ್ಷನ್ದ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು ಡಿಕ್ಲೇರ್ ಆಗುತ್ತೆ, 2nd ವೀಕ್ದಿಂದ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ಶೆಡ್ಯೂಲ್ ಇದೆ. ಸೊ ಈ ಶೆಡ್ಯೂಲ್ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದನ್ನು ನಾವು ವೇಟ್ ಮಾಡಿ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.